ಇತ್ತೀಚಿನ ದಿನಗಳಲ್ಲಿ ಖದೀಮ ಕಳ್ಳರು ದೇವಸ್ಥಾನಗಳ ಹುಂಡಿ ಸೇರಿ ಮಂದಿರಗಳ ಒಂದು ಆಭರಣದ ಮೇಲೆ ಕೂಡ ಕನ್ನ ಹಾಕಿದ್ದು, ಅದಕ್ಕೆ ಮುನ್ನುಡಿಯಾಗಿ ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಕೂಡ ಘಟನೆಯೊಂದು ನಡೆದಿದೆ. ನಗರದ ಮರಾಠ ಗಲ್ಲಿಯ ಹನುಮಂತನ ದೇವಸ್ಥಾನದಲ್ಲಿ ಹುಂಡಿ ಒಡೆದು ಕಳ್ಳತನವನ್ನು ಮಾಡಲಾಗಿದೆ. ಮಂಗಳವಾರ ಮಧ್ಯರಾತ್ರಿ ಮಂದಿರದ ಮೇಲೆ ಹತ್ತಿ ಅಲ್ಲಿಂದ ಹಲದ ಒಂದು ಗಿಡದ ಏನಿದೆ ಆಲದ ಗಿಡ, ಆ ಗಿಡದ ಒಳಗೆ ಇಳಿದು ದೇವಸ್ಥಾನದ ಹುಂಡಿ ಏನಿದೆ ಎರಡೂ ಹುಂಡಿಯನ್ನು ಹೊಡೆದು ಕಳ್ಳತನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಗಣಪತಿಯ ಕಿರೀಟವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಈ ಕಳ್ಳರು. ಈ ಕುರಿತು ಶಹರಾ ಪೊಲೀಸ್ ಠಾಣೆಯ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದರು. ಆ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಮುಸ್ತಾಕ್ ಏನಿದ್ದಾರೆ, ಮುಸ್ತಾಕ್ ಅಹಮದ್ ಶೇಖ್ ಅವರು ದೂರು ಕೊಟ್ಟಿದ್ದಾರೆ. ಅವರು ಕೇಸನ್ನು ಕೂಡ ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗ ಕಳ್ಳತನದ ಒಂದು ಚಲನವನ್ನೇ ಏನಿದೆ ಅದು CCTVಯಲ್ಲಿ ಸರಿಯಾಗಿತ್ತು. ಸುಮಾರು 50,000ದಿಂದ 75,000 ರೂಪಾಯಿ ಹಾಗೂ 5 ತೊಲೆ ಬೆಳ್ಳಿ ಕಿರೀಟ ಏನಿದೆ ಅದು ಕಳ್ಳತನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ದೇವಸ್ಥಾನಗಳಾಗಿರ್ಬೋದು, ಹುಂಡಿಗಳನ್ನು ಒಡೆಯೋದು ಮತ್ತು ಆಭರಣಗಳನ್ನು ಕದಿಯೋದು ಜಾಸ್ತಿ ಆಗ್ತಾ ಇದೆ. ಹಿಂದೆ ಕೂಡ ಗಮನಿಸಿದ್ದೀವಿ. ಈಗ ಕೂಡ ಅದೇ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ನೀವು CCTVಯಲ್ಲಿ ಗಮನಿಸ್ತಾ ಇದ್ದೀರಿ. ಆ ಕಳ್ಳರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಕದಿತಾ ಇದ್ದಾರೆ, ಏನೇನು ಆಗ್ತಾ ಇದೆ ದೇವಸ್ಥಾನದಲ್ಲಿ. ಮರಾಠ ಗಲ್ಲಿ ಏನಿದೆ ಅಲ್ಲಾಗಿರುವಂಥದ್ದು ಇದು. ಅಲ್ಲಿ ಸುಮಾರು 50,000ದಿಂದ 75,000 ತನಕ ದುಡ್ಡಿತ್ತು. ಅಷ್ಟೇ ಅಲ್ಲ, 5 ತೊಲೆ ಅಂದರೆ 50 ಗ್ರಾಮ್ ಏನಿದೆ ಆ ಬೆಳ್ಳಿಯ ಕಿರೀಟ ಇರುತ್ತೆ. ಆ ಕಿರೀಟವನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. ಏನಾಯ್ತು ಎತ್ತಾಯ್ತು ಅಂತ ಬೆಳಗ್ಗೆ ಬಂದು ನೋಡಿದಾಗ ಘಟನೆ ಗೊತ್ತಾಗಿರುತ್ತೆ. ಅದ್ರ ಬಗ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಹರಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ. ಮುಸ್ತಾಕ್ ಮೊಹಮ್ಮದ್ ಶೇಖ್ ಏನಿದ್ದಾರೆ ಅವರು ಈ ಒಂದು ಘಟನೆಯನ್ನು ಗಂಭೀರವಾಗಿ ತಗೊಂಡು ಕೇಸನ್ನು ದಾಖಲಿಸಿಕೊಂಡು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಚಲನವನ್ನು ಯಾವ ರೀತಿಯಾಗಿ ಬಂದರು, ಯಾವ ರೀತಿಯಾಗಿ ಹೋದರು, ಏನೇನು ತಗೊಂಡು ಹೋದರು ಅದೆಲ್ಲವೂ ಕೂಡ CCTVಯಲ್ಲಿ ಸರಿಯಾಗಿದೆ. ಆ ದೃಶ್ಯಾವಳಿಗಳನ್ನು ಗಮನಿಸಿ ಯಾರಿರಬಹುದು ಆರೋಪಿಗಳು ಅಂತ ಹೇಳಿ ಒಂದು ರೀತಿ ಗಮನಿಸ್ತಾ ಇದ್ದಾರೆ. ಅವ್ರನ್ನ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸರು. ಯಾಕಂದರೆ ನೋಡಿ, ದೇವಸ್ಥಾನದ ಹುಂಡಿಗಳನ್ನು ಮಧ್ಯರಾತ್ರಿ ಸಮಯದಲ್ಲಿ ಅಥವಾ ಯಾರೂ ಇಲ್ಲದಂತಹ ಸಮಯದಲ್ಲಿ ಬಂದು ಕಳ್ಳತನ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ದುಡ್ಡು ಇದ್ದೇ ಇರುತ್ತೆ, ಅಥವಾ ಇದಕ್ಕೋಸ್ಕರ ಇವರು ಸಾಕಷ್ಟು ದಿನಗಳಿಂದ ಹೊಂಚು ಕೂಡ ಹಾಕಿರ್ತಾರೆ. ಯಾಕಂದರೆ ಏಕಾಏಕಿಯಾಗಿ ಬಂದು ಈ ರೀತಿಯಾಗಿ ಕಳ್ಳತನ ಮಾಡೋಕ್ಕೂ ಕೂಡ ಆಗಲ್ಲ. ಅದರ ಬಗ್ಗೆ ಅಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಯಾವ ಒಂದು ದಾರಿಯಿಂದ ನಾವು ಒಳಗೆ ಬರ್ಬೋದು, ಅದನ್ನು ಹೆಂಗೆ ತಗೊಂಡು ಹೊರಗಡೆ ಮತ್ತೆ ವಾಪಸ್ ಹೋಗ್ಬೋದು ನಾವು, ಇದೆಲ್ಲವನ್ನು ಕೂಡ ಮೊದಲೇ ನಿರ್ಧಾರ ಮಾಡಿರ್ತಾರೆ, ಪ್ಲಾನ್ ಮಾಡಿರುವಂಥದ್ದು. ಆದರೆ ಏನೇ ಮಾಡಿದ್ರು ಕೂಡ ಅಲ್ಲಿ CCTV ಇದ್ದ ಕಾರಣದಿಂದ ಎಲ್ಲವೂ ಕೂಡ ಅಲ್ಲಿ ಸರಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.